ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜ್ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ IDBI ಬ್ಯಾಂಕ್ನಲ್ಲಿ ಹಲವಾರು ಹುದ್ದೆಗಳಿಗಾಗಿ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಈ ವಿಡಿಯೋದಲ್ಲಿ ಸಿಲೆಬಸ್ ಬಗ್ಗೆ ಕೂಡ ಚರ್ಚೆ ಮಾಡೋಣ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮೊದಲನೇದಾಗಿ IDBI ಬ್ಯಾಂಕ್ನಲ್ಲಿ ಹಲವಾರು ಹುದ್ದೆಗಳಾಗಿ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಮೊದಲನೇದಾಗಿ ನೋಡೋದಾದರೆ ಯಾವ ಹುದ್ದೆಗೆ ಅಂತ ನೋಡೋದಾದರೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ O ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ನೀವು ಹುದ್ದೆ ಸೆಲೆಕ್ಟ್ ಆದ ನಂತರ ಎಲ್ಲಿ ಕೆಲಸ ಮಾಡಬೇಕಂದ್ರೆ ಭಾರತದ ಯಾವುದೇ ಸ್ಥಳದಲ್ಲಿ ಕೂಡ ಆದರೂ ನಿಮಗೆ ಕೆಲಸ ಸಿಗ್ಬೋದು. ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಿಮ್ಮ ಸ್ಥಳೀಯರಿಗೆ ಮೀಸಲಿಡ್ತಾರೆ. ಅಂದರೆ ನೀವು ಕರ್ನಾಟಕದಲ್ಲಿ ಪೋಸ್ಟ್ ಮೀಸಲಾತಿದ್ದರೆ ನಿಮಗೆ ಕರ್ನಾಟಕದವರಿಗೆ ನೀಡಲು ಪ್ರಯತ್ನಿಸುತ್ತಾರೆ. ಇದಾದ ನಂತರ ಇಲ್ಲಿ ಎಷ್ಟು ಹುದ್ದೆಗಳಾಗಿ ಕಲ್ಪರ್ ಮಾಡಿದ್ದಾರೆ ಅಂದರೆ ಮೊದಲನೇದಾಗಿ ನೋಡೋದಾದರೆ 676 ಹುದ್ದೆಗಳಾಗಿ ಅರ್ಜಿಯನ್ನು ಕರೆದಿದ್ದಾರೆ. ನೀವು ನೋಡೋದಾದರೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕರೆದಿದ್ದಾರೆ. ಇಲ್ಲಿ ಹುದ್ದೆಗಳು ಯಾವ ರೀತಿ ಡಿವೈಡೆಡ್ ಮಾಡಿದ್ದಾರೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಮೊದಲನೇದಾಗಿ 676 ಹುದ್ದೆಗಳಲ್ಲಿ ಅನ್ರಿಸರ್ವ್ಡ್ ಇವರಿಗೆ 271, SCಗೆ 140, STಗೆ 74, ಅದೇ ರೀತಿ OBC ಅವರಿಗೆ 124, ಅದಾದ ನಂತರ EWSಗೆ 67, ಅದೇ ರೀತಿ PWD ಅಭ್ಯರ್ಥಿಗಳಿಗೆ ಹಲವಾರು ಹುದ್ದೆಗಳು ಕೂಡ ಮೀಸಲಿಟ್ಟಿದ್ದಾರೆ. ಈ ರೀತಿಯಾಗಿ ನಿಮ್ಮ ಅರ್ಜಿಗೆ ಅನುಗುಣವಾಗಿ ನಿಮ್ಮ ಯಾವುದು OBC ಬಂದರೆ OBC ಸರ್ಟಿಫಿಕೇಟ್ ತೆಗಿಸಿ ಅಪ್ಲಿಕೇಶನ್ ಹಾಕಿರಿ. ಅದಾದ ನಂತರ EWS ಬಂದರೆ EWS ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ. ಇದಾದ ನಂತರ ನಿಮ್ಮ ಶೈಕ್ಷಣಿಕ ಅರ್ಹತೆ ಯಾವುದಂದರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ಪದವಿ ಜೊತೆಗೆ ಕಂಪ್ಯೂಟರ್ ಕೋರ್ಸ್ ಕೂಡ ಮುಗಿಸಿರಬೇಕು. ಸಾಮಾನ್ಯವಾಗಿ ಇಲ್ಲಿ ನೋಡೋದಾದರೆ EWS ಆಗಿರ್ಬೋದು OBC ಅಭ್ಯರ್ಥಿಗಳು ನಿಮ್ಮ ಡಿಗ್ರಿಯಲ್ಲಿ 60% ಅಂಕಗಳೊಂದಿಗೆ ಪಾಸಾಗಿರಬೇಕು. ಅದೇ ರೀತಿ SC ಆಗಿರ್ಬೋದು, ST ಆಗಿರ್ಬೋದು, PWD ಆಗಿರ್ಬೋದು ಈ ಅಭ್ಯರ್ಥಿಗಳು 55% ಆಗಿದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಹಾಕಲು ಅರ್ಹರಿರುತ್ತೀರಿ. ಇಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯಾಗಿ ವಯೋಮಾನವನ್ನು ನೋಡೋದಾದರೆ ನೀವು ಕನಿಷ್ಠ ಎಷ್ಟಾಗಿರ್ಬೇಕಂದ್ರೆ 20 ವರ್ಷ ಕನಿಷ್ಠ ಆಗಿರಬೇಕು, ಗರಿಷ್ಠ 25 ಮೀರಿರಬಾರದು. ಅದೇ ರೀತಿ SC ST ಅವರಿಗೆ 5 ವರ್ಷದ ಮೀಸಲಾತಿ ಸಡಲಿಕೆ ಇದೆ. ಅದಾದ ನಂತರ OBC ಅವರಿಗೆ 3 ವರ್ಷ, ಅದಾದ ನಂತರ PWD ಅಭ್ಯರ್ಥಿಗಳಿಗೆ 10 ವರ್ಷಗಳು ಅವಕಾಶ ಇದೆ. ನೀವು ನೋಡೋದಾದರೆ EWS ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಏಜ್ ರಿಲ್ಯಾಕ್ಸೇಷನನ್ನು ಕೊಡುವುದಿಲ್ಲ. ಇದಾದ ನಂತರ ಈ ಹುದ್ದೆಗೆ ನೀವು ಸೆಲೆಕ್ಟ್ ಆದರೆ ವಾರ್ಷಿಕ ಆದಾಯ ಪರ್ ಇನ್ಕಮ್ ಎಷ್ಟಿರುತ್ತದೆ ಅಂದರೆ 6,14,000ದಿಂದ 6,50,000ವರೆಗಿನ ನಿಮ್ಮ ಇಯರ್ ಇನ್ಕಮ್ ಆಗಿರುತ್ತದೆ. ಇದನ್ನು ಡಿವೈಡೆಡ್ ಬೈ ಮಾಡಿದ್ರೆ ಮಂತ್ಲಿ ಕ್ಯಾಲ್ಕುಲೇಷನ್ ಮಾಡಿ TA DA HRA ಕೂಡ ಇನ್ಕ್ಲೂಡ್ ಮಾಡಿ ಕೊಡ್ತಾರೆ. ಇದಾದ ನಂತರ ಯಾವ ರೀತಿಯಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಮೊದಲನೇದಾಗಿ ಆನ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಮಾಡಿ ದಾಖಲಾತಿಗಳ ಪರಿಶೀಲನೆ ಮಾಡಿ ಅದಾದ ನಂತರ ಸಂದರ್ಶನವನ್ನು ಮಾಡಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಸಿಲೆಬಸ್ ಆನ್ಲೈನ್ ಎಕ್ಸಾಮ್ ಇರುವುದರಿಂದ ಯಾವ ರೀತಿ ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ನೀವು ಲಾಜಿಕಲ್ ರೀಸನಿಂಗ್ ಮತ್ತು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನನ್ನು 60 ಕ್ವಶನ್ಗಳಿಗಾಗಿ 60 ಮಾರ್ಕ್ಸ್ ಇರ್ತಾವೆ. ಇದಕ್ಕೆ ಟೈಮ್ ಅಲಾಟ್ಮೆಂಟ್ ನೋಡೋದಾದರೆ 40 ನಿಮಿಷಗಳ ಕಾಲ ಅವಕಾಶವಿರುತ್ತದೆ. ಅದಾದ ನಂತರ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ 40 ಕ್ವಶನು 40 ಮಾರ್ಕ್ಸು, ಇಲ್ಲಿ 20 ನಿಮಿಟ್ಸ್ ಅವಕಾಶ ಇದೆ. ಇದಾದ ನಂತರ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ಗೆ 40 ಕ್ವಶನು 40 ಮಾರ್ಕ್ಸು, ಇದಕ್ಕೆ 35 ನಿಮಿಷಗಳ ಕಾಲಾವಕಾಶವಿದೆ. ಅದಾದ ನಂತರ ಜನರಲ್ ಆಗಿರ್ಬೋದು, ಎಕನಾಮಿಕ್ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್, ಕಂಪ್ಯೂಟರ್ IT ಈ ಎಷ್ಟು ಸಬ್ಜೆಕ್ಟ್ಗಳು ಕೂಡಿ ಟೋಟಲು 40 ಕ್ವಶನ್ಗಳಾಗಿ 40 ಮಾರ್ಕ್ಸ್ ನೀಡುತ್ತಾರೆ. ಇಲ್ಲಿ ಟೋಟಲ್ ನಿಮಗೆ 25 ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾರೆ. ನೀವು ಗಮನಿಸಿರುವ ಹಾಗೆ ಇಲ್ಲಿ 200 ಪ್ರಶ್ನೆಗಳಿಗೆ 200 ಅಂಕಗಳನ್ನು ನೀಡಲಾಗಿರುತ್ತದೆ. ಕಾಲಾವಕಾಶ 2 ಗಂಟೆ. 2 ಗಂಟೆವರೆಗೆ ನಿಮ್ಮದು ಎಕ್ಸಾಮ್ ಟೈಮ್ ಇರುತ್ತದೆ. ನೀವು 200ಕ್ಕೆ ಎಷ್ಟು ಮಾರ್ಕ್ಸ್ ತೊಗೋತೀರಿ ಅದಾದ ನಂತರ 1:5 ಅಥವಾ 1:10 ಮುಖಾಂತರ ಏನು ಮಾಡ್ತಾರೆ ಸಂದರ್ಶನವನ್ನು ಕರೆದು ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಅದೇ ರೀತಿ ಅರ್ಜಿ ಶುಲ್ಕ ನೋಡೋದಾದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು PWD ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರ್ತೈತಿ. ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 1,050 ರೂಪಾಯಿ ಪೇಮೆಂಟನ್ನು ನಿಗದಿಪಡಿಸಿರುತ್ತಾರೆ. ನೀವು ಪೇಮೆಂಟನ್ನು ಆನ್ಲೈನ್ ಮುಖಾಂತರ ಫೋನ್ಪೇ, ಗೂಗಲ್ ಪೇ,
ಯಾವುದಾದ್ರೂ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮುಖಾಂತರ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ನೀವು ಅಮೌಂಟನ್ನು ಪೇ ಮಾಡ್ಬೋದು. ಇದಾದ ನಂತರ ಕೊನೆಯದಾಗಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮೇ 8, 2025 ಸ್ಟಾರ್ಟ್ ಆಗಿದೆ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಗೊಳ್ಳುವ ದಿನಾಂಕ ಮೇ 20, 2025. ಇದಕ್ಕೆ ಅಪ್ಲಿಕೇಶನ್ ಹಾಕಲು ಸಮಯವು ತುಂಬ ಕಡಿಮೆ ಇದೆ. ಹಾಗಾಗಿ ನೀವು ಈ ವಿಡಿಯೋ ನೋಡಿದ 4 ಜನ ಖಂಡಿತವಾಗಲೂ ಅಪ್ಲಿಕೇಶನ್ ಹಾಕಿ. ಇದಾದ ನಂತರ ಆನ್ಲೈನ್ ಪರೀಕ್ಷೆ ನಡೆಯುವ ದಿನಾಂಕ ಕೂಡ ಈಗಾಗಲೇ ತಾತ್ಕಾಲಿಕ, ಇದು 100% ಅಲ್ಲ, ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ. ಜೂನ್ 8 2025 ನಡೆಸುತ್ತೆ ಅಂತ ತಾತ್ಕಾಲಿಕ ಡೇಟನ್ನು ಬಿಟ್ಟಿದ್ದಾರೆ. ಇದು ಕನ್ಫರ್ಮ್ ಆಗ್ಬೋದು ಅಥವಾ ಡೇಟ್ ಮುಂದೆ ಹೋಗ್ಬೋದು. ನೀವು ಡೇಟ್ ಮುಂದೆ ಹೋದರೆ ನಾವು ಕನ್ಫರ್ಮ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಖಂಡಿತವಾಗೂ ಮಾಹಿತಿ ನೀಡುತ್ತೇವೆ. ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿ ಹೊಸ ನೋಟಿಫಿಕೇಷನ್ಗಾಗಿ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ. ಧನ್ಯವಾದಗಳು.